Hello everyone, welcome back to the channel. So in this video again today we are going to discuss the same derivative and risk management subject topic. So ಅದರಲ್ಲಿ ಇವತ್ತು ನಾವು ITM, OTM and ATM ಟಾಪಿಕ್ನ ಡಿಸ್ಕಸ್ ಮಾಡೋಣ. ಇದು ಯಾಕೆ ಅಂತಂದರೆ 2 ವರ್ಷ ಪೇಪರಲ್ಲಿ ರಿಪೀಟ್ ಆಗಿದೆ 2025 ಆಸ್ ವೆಲ್ ಆಸ್ 2023. ಸೊ 2023 ಪೇಪರ್ನ ಇವತ್ತು ನಾವು ಸಾಲ್ವ್ ಮಾಡೋಣ. ಇದೇ ಕ್ವೆಶನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಡಿಟರ್ಮೈನ್ ಫಾರ್ ಈಚ್ ಆಪ್ಷನ್ ದ ಇಂಟ್ರೆಸ್ಟಿಂಗ್ ವ್ಯಾಲ್ಯೂ ಆ್ಯಂಡ್ ಟೈಮ್ ವಿಚ್ ಆಫ್ ದೀಸ್ ಇನ್ ದಿಸ್ ಮನಿ ITM, OTM ಆರ್ ದ ಅಟ್ ದ ಟೈಮ್ ಮನಿ. ಸೊ ಇದರಲ್ಲಿ ಯಾವುದು ITM, ಯಾವುದು OTM, ಯಾವುದು ATM ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಈ ಆಪ್ಷನಲ್ಲಿ ಯಾವ ಕಾಲ್ ಆಪ್ಷನ್ನು ITM, OTM, ATM, ಪುಟ್ ಆಪ್ಷನ್ ITM, OTM, ATM ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ITM ಅಂದರೆ ಇನ್ ದ ಮನಿ, OTM ಅಂದರೆ ಔಟ್ ಆಫ್ ಮನಿ, ATM ಅಂದರೆ ಅಟ್ ದ ಮನಿ. ಓಕೆ, ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ಮುಂಚೆ ನಾವು ರೂಲ್ಸ್ನ ಬರ್ಕೊಳ್ಳೋಣ. ಈ ಸಮ್ಮಲ್ಲಿ ಕೆಲವೊಂದು ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಸೊ ITM, OTM, ATM ಏನಂತಕ್ಕೆ ಯೂಸ್ ಮಾಡುತ್ತೆ ಅಂತಂದರೆ ಮನಿನೆಸ್ ಆಫ್ ದ ಆಪ್ಷನ್ನ ಐಡೆಂಟಿಫೈ ಮಾಡೋಕ್ಕೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಮನಿನೆಸ್ ITM, OTM ಆ್ಯಂಡ್ ATM. ಓಕೆ, ಸೊ ಫಸ್ಟ್ ಕಾಲ್ ಆಪ್ಷನ್ ರೂಲ್ಸ್ನ ನೋಡೋಣ. 3 ಇದೆಯಲ್ಲ, ITM, OTM ಆ್ಯಂಡ್ ATM. ಸೊ ಒಂದು ಕಾಲ್ ಆಪ್ಷನ್ನು ITM, OTM, ATM ಅಂತ ಐಡೆಂಟಿಫೈ ಮಾಡೋದಕ್ಕೆ ಏನು ರೂಲ್ಸ್ ಅಂತಂದರೆ ಸ್ಟಾಕ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಎಕ್ಸಸೈಸ್ ಪ್ರೈಸ್ ಆರ್ ಸ್ಟಾಕ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಸ್ಟ್ರೈಕ್ ಪ್ರೈಸ್. ಸೊ ಇದೇ ಫಸ್ಟ್ ರೂಲ್ಸು. ಸೊ OTM ಅಲ್ಲಿ ಏನಾಗಬೇಕು ಅಂತಂದರೆ ಸ್ಟಾಕ್ ಪ್ರೈಸ್ ಶುಡ್ ಬಿ ಲೆಸ್ಸರ್ ದ್ಯಾನ್ ದ exercise price or exercise price should be greater than the stock price. And ATM ಅಲ್ಲಿ ಏನಂತಂದರೆ stock price is equals to the exercise price. ಸೊ ಇದು ರೂಲ್ಸು. ಈ ರೂಲ್ಸ್ನ ನೀವು ಬಹ್ಯಾಟ್ ಮಾಡ್ಕೋಬೇಕು. ಸೊ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಈ ಕಾಲ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಕಾಲ್ ಆಪ್ಷನ್ನು ಇದು ATM, ITM, OTM ಇದೆಯಾ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಈ ಪುಟ್ ಆಪ್ಷನ್ ಕೊಟ್ಟಿದ್ರೆ ಇದು ITM, OTM, ATM ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಇಷ್ಟೇ ಸಿಂಪಲ್ಲು. ಸೊ ಅದೇ ಸೇಮ್ ಈ ಕಾಲ್ ಆಪ್ಷನ್ ITM, OTM, ATM ಅನ್ನೋದು ನಾವು ಸಾಲ್ವ್ ಮಾಡಬೇಕು. ಅದಕ್ಕೆ ಫಸ್ಟ್ ಕಾಲ್ ಆಪ್ಷನ್ಗೆ ಇರೋ ರೂಲ್ಸು ಇದು. ಓಕೆ, ನೆಕ್ಸ್ಟು ಪುಟ್ ಆಪ್ಷನ್ ರೂಲ್ಸ್ ನೋಡೋಣ. ಸೊ ಪುಟ್ ಆಪ್ಷನ್ ರೂಲ್ಸ್ ಏನಂತಂದರೆ ITM, OTM, ATM. ಸೊ ಇದರಲ್ಲಿ ಏನು ರೂಲ್ಸು ಅಂತಂದರೆ ಸೇಮ್ ಸ್ಟಾಕ್ ಪ್ರೈಸ್ ಶುಡ್ ಬಿ ಲೆಸ್ ದ್ಯಾನ್ ದ ಎಕ್ಸಸೈಸ್ ಪ್ರೈಸ್ ಆರ್ ಎಕ್ಸಸೈಸ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಸ್ಟಾಕ್ ಪ್ರೈಸ್. ಆ್ಯಂಡ್ OTM ಅಲ್ಲಿ ಸ್ಟಾಕ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಎಕ್ಸಸೈಸ್ ಪ್ರೈಸ್. ಓಕೆ, ಸೊ ATM ಅಲ್ಲಿ ಸ್ಟಾಕ್ ಪ್ರೈಸ್ ಶುಡ್ ಬಿ ಈಕ್ವಲ್ ಟು ದ ಎಕ್ಸಸೈಸ್ ಪ್ರೈಸ್. ಓಕೆ, ಇದನ್ನು ನೀವು ಹೆಂಗೆ ಜ್ಞಾಪಕ ಅಂತಂದರೆ ITM ಕಾಲ್ ಆಪ್ಷನ್ಗೆ ಗ್ರೇಟರ್ ಇರುತ್ತೆ, ಪುಟ್ ಆಪ್ಷನ್ಗೆ ಲೆಸ್ ಇರುತ್ತೆ. OTM ಕಾಲ್ ಆಪ್ಷನ್ಗೆ ಲೆಸ್ ಇರುತ್ತೆ, ಪುಟ್ ಆಪ್ಷನ್ಗೆ ಗ್ರೇಟರ್ ಇರುತ್ತೆ. ATM ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಎರಡಿಗೂ ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಸಿಂಪ್ಲಿ ರಿಮೆಂಬರ್ ದ ರೂಲ್ಸ್. ಓಕೆ, ಇದು ರೂಲ್ಸು. ಸೊ ಒಂದು ಕಾಲ್ ಆಪ್ಷನ್ನು ITM, OTM, ATM ಅನ್ನೋದಕ್ಕೆ ಐಡೆಂಟಿಫೈ ಮಾಡೋದಕ್ಕೆ ಇದು ರೂಲ್ಸು. ಓಕೆ, ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್. ಸೊ ಕ್ವೆಶನಲ್ಲಿ ಏನು ಕೊಟ್ಟವ್ರೆ, ಸೀರಿಯಲ್ ನಂಬರ್ ಕ್ವೆಶನಲ್ಲಿ ಇರೋದನ್ನು ಫಸ್ಟ್ ಹಂಗೆ ಹಾಕ್ಕೊಳ್ಳಿ. ಸೊ ಸೀರಿಯಲ್ ನಂಬರ್ that is 1 to 6 they have given 1 2 3 4 5 and 6. ಓಕೆ, ನೆಕ್ಸ್ಟ್ ಏನು ಕೊಟ್ಟವ್ರೆ ಆಪ್ಷನ್, ಇದೂ ಇಂಪಾರ್ಟೆಂಟ್, ಅದನ್ನು ಬರ್ಕೊಳ್ಳಿ. ಸೊ ಆಪ್ಷನ್ ಈಸ್ ಕಾಲ್ ಆಪ್ಷನ್. ಫಸ್ಟ್ ಇಸ್ ಕಾಲ್ ಆಪ್ಷನ್, ಸೆಕೆಂಡ್ ಇಸ್ ಪುಟ್ ಆಪ್ಷನ್, ಥರ್ಡ್ ಇಸ್ ಕಾಲ್ ಆಪ್ಷನ್, ಫೋರ್ತ್ ಪುಟ್ ಆಪ್ಷನ್, ಫಿಫ್ತ್ ಪುಟ್ ಆಪ್ಷನ್ ಆ್ಯಂಡ್ ಸಿಕ್ಸ್ತು ಕಾಲ್ ಆಪ್ಷನ್. ಅದನ್ನು ಬರ್ಕೊಂಡಿದ್ದಾಯಿತು. ನೆಕ್ಸ್ಟು ಸ್ಟಾಕ್ ಪ್ರೈಸ್ ಕೊಟ್ಟವ್ರೆ. ಸೊ ಸ್ಟಾಕ್ ಪ್ರೈಸ್ನ ನಾನು ಎಸ್ ಅಂತ ಮೆನ್ಷನ್ ಮಾಡ್ಕೋತೀನಿ. ಸ್ಟಾಕ್ ಪ್ರೈಸ್ ಇಸ್ 46, 48, 28,
302, 56 ಆ್ಯಂಡ್ 40. ಓಕೆ, ನೆಕ್ಸ್ಟ್ ಏನು ಕೊಟ್ಟವ್ರೆ, ಎಕ್ಸಸೈಸ್ ಪ್ರೈಸ್ ಕೊಟ್ಟವ್ರೆ. ನಾನು ಎಕ್ಸಸೈಸ್ ಪ್ರೈಸ್ನ ಇ ಅಂತಲೂ ನೀವು ಮೆನ್ಷನ್ ಮಾಡ್ಕೋಬೋದು ಅಥವಾ ಕೆ ಅಂತಲೂ ಮೆನ್ಷನ್ ಮಾಡ್ಕೋಬೋದು. ಸೊ ನಾನು ಇ ಅಂತಲೇ ಮೆನ್ಷನ್ ಮಾಡ್ಕೋತೀನಿ. ಎಕ್ಸಸೈಸ್ ಪ್ರೈಸ್ ಇಸ್ 48, 44, 26, 305, 54 ಆ್ಯಂಡ್ 40. ಓಕೆ, ಆಪ್ಷನ್ ವ್ಯಾಲ್ಯೂ ಎಂತಕ್ಕೆ, ಆಪ್ಷನ್ ಪ್ರೈಸ್ ಎಂತಕ್ಕೆ ಅಂತ ಸೇ ಯು ಲೇಟರ್. ಸೊ ಫಸ್ಟ್ ನೀವೇನು ಮಾಡ್ಕೋಬೇಕು ಅಂತಂದರೆ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಕೊಳ್ಳಿ. ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಸೊ ನೆಕ್ಸ್ಟು ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಈ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನಂದರೆ, ಸೊ ಫಾರ್ಮುಲಾ ಇಸ್ ಫಾರ್ ಕಾಲ್ ಆಪ್ಷನ್ ಆಗಿದ್ದರೆ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಫಾರ್ಮುಲಾ ಇಸ್, for call option intrinsic value formula is stock price minus strike price or exercise price. Strike price. Okay, ಕಾಲ್ ಆಪ್ಷನ್ಗೆ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂನ ಐಡೆಂಟಿಫೈ ಮಾಡೋಕ್ಕೆ ಕಾಲ್ ಆಪ್ಷನ್ ಫಾರ್ಮುಲಾ ಇಸ್ ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸಸೈಸ್ ಪ್ರೈಸ್ ಆರ್ ಸ್ಟ್ರೈಕ್ ಪ್ರೈಸ್. ಫಾರ್ ಪುಟ್ ಆಪ್ಷನ್ ಅದು ಉಲ್ಟಾ ಆಗುತ್ತೆ, ಎಕ್ಸಸೈಸ್ ಪ್ರೈಸ್ ಆರ್ ಸ್ಟ್ರೈಕ್ ಪ್ರೈಸ್ ಮೈನಸ್ ಸ್ಟಾಕ್ ಪ್ರೈಸ್ ಆರ್ ಸ್ಪಾಟ್ ಪ್ರೈಸ್. ಓಕೆ, ಇದೆ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಐಡೆಂಟಿಫೈ ಮಾಡೋಕ್ಕೆ ಫಾರ್ಮುಲಾ. ಕಾಲ್ ಆಪ್ಷನ್ಗೆ ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸಸೈಸ್ ಪ್ರೈಸ್, ಪುಟ್ ಆಪ್ಷನ್ಗೆ ಎಕ್ಸಸೈಸ್ ಮೈನಸ್ ಸ್ಟಾಕ್ ಪ್ರೈಸ್. ಓಕೆ, ಫಸ್ಟ್ ನಾವು ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಐಡೆಂಟಿಫೈ ಮಾಡಬೇಕಲ್ಲ, ಫಸ್ಟ್ ನಮ್ಗೆ ಕೊಟ್ಟಿರೋದು ಕಾಲ್ ಆಪ್ಷನ್. ಸೊ ಕಾಲ್ ಆಪ್ಷನ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸಸೈಸ್ ಪ್ರೈಸ್. ಸೊ ಸ್ಟಾಕ್ ಪ್ರೈಸ್ ಇಸ್ 46 ಮೈನಸ್ ಎಕ್ಸಸೈಸ್ ಪ್ರೈಸ್ ಇಸ್ 48 which give rise to -2. So it should be like maximum of stock or price into 0. ಸೊ ಇದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಆಗಿರುತ್ತೋ ಅದನ್ನು ತೊಗೋಬೇಕು. ಸೊ ನಮಗೆ ಕೊಟ್ಟಿರೋ ಆನ್ಸರು 46 ಮೈನಸ್ 48, ಬಂದಿರೋ ಆನ್ಸರು -2 ಅಲ್ವಾ. ಸೊ -2 ಗ್ರೇಟರಾ ಆರ್ 0 ಗ್ರೇಟರಾ, 0 ಗ್ರೇಟರ್ ಅಲ್ವಾ. ಸೊ ದ ಆನ್ಸರ್ ಇಸ್ 0. -2 ಗ್ರೇಟರಾ ಆರ್ 0 ಗ್ರೇಟರಾ, 0 ವಿಲ್ ಬಿ ಆರ್ ಆನ್ಸರ್. ಓಕೆ, ನೆಕ್ಸ್ಟ್ ಇಸ್ ಪುಟ್ ಆಪ್ಷನ್. ಸೊ put option is equals to put option formula exercise minus stock price. So exercise price is 44 minus stock price is 48. So ಇವಾಗ 44 minus 48 is -4 ಬರುತ್ತೆ. ಸೊ -4 ಜಾಸ್ತಿನ 0 ಜಾಸ್ತಿನ, ಆಬ್ವಿಯಸ್ಲಿ 0 ಜಾಸ್ತಿ. ಸೊ 0 ಆನ್ಸರು. ನೆಕ್ಸ್ಟ್ ಕಾಲ್ ಆಪ್ಷನು. ಕಾಲ್ ಆಪ್ಷನ್ ಫಾರ್ಮುಲಾ ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸಸೈಸ್ ಪ್ರೈಸ್. ಸೊ ಸ್ಟಾಕ್ ಪ್ರೈಸ್ ಇಸ್ 28, 28 minus 26 is 2. 28 minus 26 is 2. ಸೊ 2 ಜಾಸ್ತಿನ 0 ಜಾಸ್ತಿನ, 2 ಜಾಸ್ತಿ. ಸೊ 2 ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಪುಟ್ ಆಪ್ಷನ್. ಪುಟ್ ಆಪ್ಷನ್ ಫಾರ್ಮುಲಾ ಎಕ್ಸಸೈಸ್ ಮೈನಸ್ ಸ್ಟಾಕ್ ಪ್ರೈಸ್. ಸೊ ಎಕ್ಸಸೈಸ್ ಪ್ರೈಸ್ ಇಸ್ 305. 305 minus 302 is 3. ಸೊ 3 ಜಾಸ್ತಿನ 0 ಜಾಸ್ತಿನ, 3. ಓಕೆ, ನೆಕ್ಸ್ಟ್ ಅಗೇನ್ ಪುಟ್ ಆಪ್ಷನ್ ಫಾರ್ಮುಲಾ ಇಸ್ ಎಕ್ಸಸೈಸ್ ಪ್ರೈಸ್ ಮೈನಸ್ ಸ್ಟಾಕ್ ಪ್ರೈಸ್. So exercise price is 54 minus stock price is 56. So 54 minus 56 is -2. So -2 ಜಾಸ್ತಿನ 0 ಜಾಸ್ತಿನ, obviously 0 ಜಾಸ್ತಿ. ನೆಕ್ಸ್ಟ್ 6th one is ಕಾಲ್ ಆಪ್ಷನ್. ಸೊ ಕಾಲ್ ಆಪ್ಷನ್ ಕೊಟ್ಟವ್ರೆ, ಎರಡು ಈಕ್ವಲ್ ಆಗಿದೆ. ಸೊ 44 40. ಕಾಲ್ ಆಪ್ಷನ್ ಫಾರ್ಮುಲಾ ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸಸೈಸ್ ಪ್ರೈಸ್, 40 minus 40 is 0. So the answer will be 0. So this is how we have to calculate the intrinsic value. Intrinsic value call option formula is stock price minus exercise price. Put option formula is exercise price minus stock price. So ಬಂದಿರೋ ಆನ್ಸರ್ಗೆ 0ನ ಕಂಪೇರ್ ಮಾಡಬೇಕು. ಬಂದಿರೋ ಆನ್ಸರು 0ಗೂ ಕಂಪೇರ್ ಮಾಡಿ ಯಾವ್ದು ಗ್ರೇಟರ್ ಆಗಿರುತ್ತೋ ಅದನ್ನು ಬರ್ಕೋಬೇಕು. -2 0ಗೆ ಗ್ರೇಟರು 0, 2 and 0ಗೆ ಗ್ರೇಟರು 2. So like this you have to write. So the intrinsic value is 0, 0, 2, 3, 0 and 0. ಸೊ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂನ ನಾವು ಐಡೆಂಟಿಫೈ ಮಾಡಿಬಿಟ್ವಿ. ನೆಕ್ಸ್ಟು ಅದೇ ಕ್ವೆಶನಲ್ಲಿ ದೇ ಹ್ಯಾವ್ ಗಿವನ್ ಆಪ್ಷನ್ ಪ್ರೈಸ್ ಅಲ್ವಾ. ಆಪ್ಷನ್ ಪ್ರೈಸ್ನ ಈ ಥರ ಆಪ್ಷನ್ ಪ್ರೈಸ್ ಕೊಟ್ಟವ್ರೆ, ದ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಆ್ಯಂಡ್ ಟೈಮ್ ವ್ಯಾಲ್ಯೂ ವಿಚ್ ಆಫ್ ದೀಸ್ ಇನ್ ದ ಮನಿ. ಟೈಮ್ ವ್ಯಾಲ್ಯೂನು ನಮ್ಮನ್ನ ಐಡೆಂಟಿಫೈ ಮಾಡೋಕ್ಕೊಡ್ರೆ, ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಐಡೆಂಟಿಫೈ ಮಾಡಾಯಿತು, ಟೈಮ್ ವ್ಯಾಲ್ಯೂನ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಣ. ಸೊ option price is
ಟೈಮ್ ವ್ಯಾಲ್ಯೂ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ ಫಸ್ಟು ಆಪ್ಷನ್ ಪ್ರೈಸ್ ವ್ಯಾಲ್ಯೂಸ್ ಎಲ್ಲ ಬರ್ಕೊಬಿಡಿ. ಆಪ್ಷನ್ ಪ್ರೈಸ್ ವ್ಯಾಲ್ಯೂಸ್ ಇದೆಯಲ್ಲ, ಸೊ 4.30, 5.20, 1.50, 12.50, 4.80 ಆ್ಯಂಡ್ 4. ಸೊ ಆಪ್ಷನ್ ವ್ಯಾಲ್ಯೂಸ್ ಎಲ್ಲ ಬರ್ಕೊಳ್ಳಿ. ಮೈನಸ್ ಇಲ್ಲಿ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. 0, 0, 2, 3, 0, 0. ಓಕೆ, ಸೊ ದ ಟೈಮ್ ವ್ಯಾಲ್ಯೂಗೆ ಫಾರ್ಮುಲಾ ಏನು ಅಂತಂದರೆ ಆಪ್ಷನ್ ಪ್ರೈಸ್ ಮೈನಸ್ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಸೊ ಆಪ್ಷನ್ ಪ್ರೈಸ್ ಇದೆ ಮೈನಸ್ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಹಾಕ್ಕೊಂಡಿದ್ದೀವಿ. ಸೊ ಇವಾಗ 4.30 minus 0 is 4.30. Next, 5.20 minus 0 is 5.20. Next, 1.50 minus 2 is, so 1.50 minus 2 is 0 minus 0.5. Okay. Next, 12.50 minus 3 is 9.5. So next, 4.80 minus 0 is 4.80. Next, 4 minus 0 is 4. ಸೊ ದಿಸ್ ಇಸ್ ದ ಟೈಮ್ ವ್ಯಾಲ್ಯೂ. ಇದನ್ನು ಇದೇ ಥರ ಸಪ್ರೇಟಾಗಿ ಫಾರ್ಮುಲಾ ಹಾಕ್ಕೊಂಡು ನೀವು ಮಾಡ್ಬೋದು. ಟೈಮ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಆಪ್ಷನ್ ಪ್ರೈಸ್ ಮೈನಸ್ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ. ಸೊ ಆಪ್ಷನ್ ಪ್ರೈಸ್ ಇಸ್ 4.30, 5.20, 1.50, 12.50, 4.80 ಆ್ಯಂಡ್ 4. ಸೊ ಮೈನಸ್ ಇನ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಮಾಡಿದ್ರೆ ವಿ ಹ್ಯಾವ್ ಗಾಟ್ ದ ವ್ಯಾಲ್ಯೂ 4.30, 5.20, ಮೈನಸ್ 0.5, 9.5, 4.80 ಆ್ಯಂಡ್ 4. ಓಕೆ, ನಾವು ಟೈಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಾಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮನಿನೆಸ್. ಮನಿನೆಸ್ ಅಂತಂದರೆ ಈ ಕಾಲ್ ಆಪ್ಷನ್ ಒ ಟಿ ಎಮ್, ಐ ಟಿ ಎಮ್, ಎ ಟಿ ಎಮ್, ಈ ಪುಟ್ ಆಪ್ಷನ್ ಒ ಟಿ ಎಮ್, ಐ ಟಿ ಎಮ್ ಆರ್ ಎ ಟಿ ಎಮ್, ಕಾಲ್ ಆಪ್ಷನ್ ಒ ಟಿ ಎಮ್, ಐ ಟಿ ಎಮ್ ಆರ್ ಎ ಟಿ ಎಮ್ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟು ಏನು ಮಾಡಿ ಅಂತಂದರೆ ಸ್ಟಾಕು ಎಕ್ಸಸೈಸ್ ಈ ಥರ ಬರ್ಕೊಬಿಡಿ. ಎಸ್ ಸಿ ಎಸ್ ಇ ಎಸ್ ಇ ಎಸ್ ಇ ಎಸ್ ಇ, ಸೊ ದಟ್ ಗ್ರೇಟರ್ ಲೆಸರ್ ಸಿಂಬಲ್ ಹಾಕೋಕ್ಕೆ ಈಸಿ ಆಗುತ್ತೆ. ಓಕೆ, ಇವಾಗ ಕಾಲ್ ಆಪ್ಷನಲ್ಲಿ ಸ್ಟ್ರೈಕ್ ಪ್ರೈಸ್ ಜಾಸ್ತಿ ಇದೆಯಾ, ಎಕ್ಸಸೈಸ್ ಪ್ರೈಸ್ ಜಾಸ್ತಿ ಇದೆಯಾ? ಎಕ್ಸಸೈಸ್ ಪ್ರೈಸ್ ಜಾಸ್ತಿ ಇದೆ. ಸೊ ಗ್ರೇಟರ್ ಸಿಂಬಲ್. ಎಕ್ಸಸೈಸ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ಯಾವ ಕಡೆ ಜಾಸ್ತಿ ಇರುತ್ತೋ ಆ ಕಡೆ ಗ್ರೇಟರ್ ಸಿಂಬಲ್ ಹಾಕೋಬಿಡಿ, ಸಿಂಪಲ್. ಸೊ ಇವಾಗ 46, 48ಗೆ ಯಾವ ಜಾಸ್ತಿ? 48 ಜಾಸ್ತಿ. ಸೊ ಆ ಕಡೆ ನಾನು ಗ್ರೇಟರ್ ಸಿಂಬಲ್ ಹಾಕೊಂಡಿದ್ದಾಯಿತು. ನೆಕ್ಸ್ಟ್, ಸ್ಪಾಟ್ ಪ್ರೈಸ್ ಇಸ್ 48 ಆ್ಯಂಡ್ ಎಕ್ಸಸೈಸ್ ಪ್ರೈಸ್ ಇಸ್ 44. ಇವಾಗ ಯಾವ ಜಾಸ್ತಿ ಇದೆ? 48 ಜಾಸ್ತಿ ಇದೆ. ಸೊ 48 ಸೈಡು ನಾನು ಗ್ರೇಟರ್ ಸಿಂಬಲ್ ಹಾಕೊಂಡ್ಬಿಟ್ಟೆ. ನೆಕ್ಸ್ಟ್ 28, 26 ಇದರಲ್ಲಿ ಯಾವ ಜಾಸ್ತಿ? 28 ಜಾಸ್ತಿ. ಸೊ ನಾನು 28 ಸೈಡು ಗ್ರೇಟರ್ ಸಿಂಬಲ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ 302 ಆ್ಯಂಡ್ 305 ಇದರಲ್ಲಿ ಯಾವ ಸೈಡ್ ಜಾಸ್ತಿ ಇದೆ? 305 ಜಾಸ್ತಿ ಇದೆ. ಸೊ 305ಗೆ ನಾನು ಗ್ರೇಟರ್ ಸಿಂಬಲ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ 56, 54 ಇದರಲ್ಲಿ ಯಾವ ಸೈಡ್ ಜಾಸ್ತಿ ಇದೆ? 56 ಜಾಸ್ತಿ ಇದೆ. ಸೊ 56ಗೆ ನಾನು ಗ್ರೇಟರ್ ಸಿಂಬಲ್ ಹಾಕ್ಕೊಂಡೆ. ನೆಕ್ಸ್ಟ್ 40, 40 ಎರಡು ಈಕ್ವಲ್. ಇದನ್ನು ಫಸ್ಟು ಮುಗಿಸ್ಕೊಬಿಡಿ. ಎಸ್ ಇ ಅಂತ ಹಾಕ್ಕೊಳ್ಳಿ, ಸ್ಟಾಕ್ ಪ್ರೈಸ್, ಎಕ್ಸಸೈಸ್ ಪ್ರೈಸ್ ಅಂತ ಹಾಕ್ಕೊಂಡು ಯಾವುದು ಗ್ರೇಟರ್ ಇದೆ ಆ ಸೈಡು ಗ್ರೇಟರ್ ಸಿಂಬಲ್ನ ಹಾಕ್ಕೊಂಡು ಹೋಗ್ತಾ ಇರಿ. ಸೊ 46, 48ಗೆ 48 ಗ್ರೇಟರ್, 48 ಸೈಡ್ ಹಾಕ್ಕೊಂಡೆ. 48, 44ಗೆ 48 ಗ್ರೇಟರ್, ಸೊ 48 ಕಡೆ ಹಾಕ್ಕೊಂಡಿದ್ದೀನಿ. 28, 26ಗೆ 28 ಗ್ರೇಟರ್, ಸೊ 28 ಸೈಡ್ ಹಾಕ್ಕೊಂಡಿದ್ದೀನಿ. 302, 305ಗೆ 305 ಜಾಸ್ತಿ, ಸೊ 305 ಸೈಡ್ ಹಾಕ್ಕೊಂಡಿದ್ದೀನಿ. 56, 54ಗೆ 56 ಜಾಸ್ತಿ, ಸೊ 56 ಸೈಡು ಗ್ರೇಟರ್ ಸಿಂಬಲ್ ಹಾಕ್ಕೊಂಡಿದ್ದೀನಿ. 40, 40 ಈಕ್ವಲ್ ಆಗಿರೋದ್ರಿಂದ ಈಕ್ವಲ್ ಸಿಂಬಲ್ ಹಾಕ್ಕೊಂಡಿದ್ದೀನಿ. ಓಕೆ, ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಾರ್ಮುಲಾ, ಐ ಮೀನ್ ದ ರೂಲ್ಸ್. ಇವಾಗ ರೂಲ್ಸ್ ನೋಡಿ. ಫಸ್ಟು ನಮಗಿರೋದು ಕಾಲ್ ಆಪ್ಷನ್. ಓಕೆನಾ? ಈ ಕಾಲ್ ಆಪ್ಷನ್ನು ಐ ಟಿ ಎಮ್ಮ ಕಾಲ್ ಆಪ್ಷನ್ ಅಲ್ವಾ, ಪುಟ್ ಆಪ್ಷನ್ ಸೈಡ್ ನೀವು ಹೋಗಲೇಬಾರ್ದು. ಆಪ್ಷನಲ್ಲಿ ಕಾಲ್ ಆಪ್ಷನ್ ಅಂತ ಕೊಟ್ಟವ್ರೆ, ಸೊ ಕಾಲ್ ಆಪ್ಷನ್ ಮಾತ್ರ ನೋಡಿ. ಸೊ ಇದು ಐ ಟಿ ಎಮ್ಮ, ಎ ಟಿ ಎಮ್ಮ, ಒ ಟಿ ಎಮ್ಮ ಅನ್ನೋದನ್ನು ಮಾತ್ರ ನಾವು ಇವಾಗ ಐಡೆಂಟಿಫೈ ಮಾಡಬೇಕು. ಸೊ ಇವಾಗ ಈ ಕಾಲ್ ಆಪ್ಷನಲ್ಲಿ ನಾವು ಮನಿನೆಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನಂತ ಬಂದಿದೆ? ಸ್ಟಾಕ್ ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ದ ಎಕ್ಸಸೈಸ್ ಪ್ರೈಸ್. ಎಸ್ ಗ್ರೇಟರ್ ಸಿಂಬಲು ಇ. ಸೊ ಇದು ಎಲ್ಲಿ ಮ್ಯಾಚ್ ಆಗುತ್ತೆ ಅಂತ ನೋಡಿ. ಎಸ್, ಸೊ ಎಸ್ ಈ ಥರ ನಮಗೆ ಆನ್ಸರ್ ಬಂದಿರೋದು. ಸೊ ಇದು ಯಾವುದಕ್ಕೆ ಮ್ಯಾಚ್ ಆಗ್ತಿದೆ? ಒ ಟಿ ಎಮ್ಗೆ ಮ್ಯಾಚ್ ಆಗ್ತಿದೆ ಅಲ್ವಾ? ಸ್ಟಾಕ್ ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ದ ಎಕ್ಸಸೈಸ್ ಪ್ರೈಸ್, ವಿಚ್ ಮೀನ್ಸ್ ದಟ್
ಇದು OTM ಅಂತ ಅರ್ಥ. ಈ ಕಾಲ್ ಆಪ್ಷನ್ OTM ಅಲ್ಲಿದೆ ಅಂತೇಳಿ ಅರ್ಥ. ಓಕೆನಾ? ಸೊ ನಮಗೆ ಮನಿನೆಸ್ ಐಡೆಂಟಿಫೈ ಮಾಡಿದಾಗ S is greater than E ಅಂತ ಬಂತು. S is greater than E. ಇದು ITM, OTM, ATM ಯಾವುದಕ್ಕೆ ಮ್ಯಾಚ್ ಆಗ್ತಿದೆ? OTMಗೆ ಮ್ಯಾಚ್ ಆಗ್ತಿದೆ. ಸೊ OTM ಅಂತ ಬರ್ದಾಯಿತು. ಓಕೆ, ನೆಕ್ಸ್ಟ್ ಪುಟ್ ಆಪ್ಷನ್. ಸೊ ಪುಟ್ ಆಪ್ಷನ್ ಬಂದಾಗ ಯು ಶುಡ್ ನಾಟ್ ಸಿ ಕಾಲ್ ಆಪ್ಷನ್. ಪುಟ್ ಆಪ್ಷನ್ಗೆ ಸೆಟ್ ಆಫ್ ರೂಲ್ಸ್ ಇದೆ, ಅದನ್ನು ಮಾತ್ರ ನೋಡಬೇಕು. ಸೊ ಪುಟ್ ಆಪ್ಷನ್ಗೆ ಏನಂತ ಬಂದಿದೆ? S is ಸ್ಟಾಕ್ ಪ್ರೈಸ್ ಈಸ್ ಲೆಸರ್ ದೆನ್ ದ ಎಕ್ಸಸೈಸ್ ಪ್ರೈಸ್ ಅಂತ ಬಂದಿದೆ. ಸ್ಟಾಕ್ ಪ್ರೈಸ್ ಇಸ್ ಈ ಥರ ನಮಗೆ ಆನ್ಸರ್ ಬಂದಿದೆ. ಸೊ ಇದು ಯಾವುದಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಿ. ITMಗ, OTMಗ, ATMಗ ಯಾವ ರೂಲ್ಸಿಗೆ ಮ್ಯಾಚ್ ಆಗ್ತಿದೆ ಅಂತ ನೋಡಿ. OTMಗೆ ಮ್ಯಾಚ್ ಆಗ್ತಿರೋದು. ಸ್ಟಾಕ್ ಪ್ರೈಸ್ ಇಸ್ ಲೆಸರ್ ದೆನ್ ದ ಎಕ್ಸಸೈಸ್ ಪ್ರೈಸ್. ಸೊ ಇದನ್ನು ನಾವು OTM ಅಂತ ಬರ್ಕೋತೀವಿ. ಓಕೆ, ನೆಕ್ಸ್ಟ್ ಕಾಲ್ ಆಪ್ಷನ್ ಕೊಟ್ಟಿರೋದು. ಸೊ ಕಾಲ್ ಆಪ್ಷನ್ ಸ್ಟಾಕ್ ಪ್ರೈಸ್ ಇಸ್ ಲೆಸರ್ ದೆನ್ ದ ಎಕ್ಸಸೈಸ್ ಪ್ರೈಸ್. ಕಾಲ್ ಆಪ್ಷನ್ ಕೊಟ್ಟಾಗ ಪುಟ್ ಆಪ್ಷನ್ನ ಯು ಆರ್ ನಾಟ್ ಏಬಲ್ ಟು ಸಿ. ಪುಟ್ ಆಪ್ಷನ್ ಕೊಟ್ಟಾಗ ಕಾಲ್ ಆಪ್ಷನ್ ನೋಡಬೇಡಿ, ಕಾಲ್ ಆಪ್ಷನ್ ಕೊಟ್ಟಾಗ ಪುಟ್ ಆಪ್ಷನ್ ನೋಡಬೇಡಿ. ಆವಾಗಲೇ ನಿಮ್ಗೆ ಕನ್ಫ್ಯೂಸ್ ಆಗೋದು. ಓಕೆ, ಸೊ ಇಲ್ಲಿ ಕಾಲ್ ಆಪ್ಷನ್ ಕೊಟ್ಟರೆ ಆನ್ಸರ್ ಬಂದಿರೋದು S is lesser than the E. ಸೊ ಯಾವುದಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಿ, ಯಾವ ರೂಲ್ಸಿಗೆ? ITMಗೆ ಮ್ಯಾಚ್ ಆಗ್ತಿದೆ. ಸ್ಟಾಕ್ ಪ್ರೈಸ್ ಇಸ್ ಲೆಸರ್ ದ್ಯಾನ್ ದ ಎಕ್ಸಸೈಸ್ ಪ್ರೈಸ್ ಆರ್ ಎಕ್ಸಸೈಸ್ ಪ್ರೈಸ್ ಇಸ್ ಗ್ರೇಟರ್ ದ್ಯಾನ್ ದ ಸ್ಟಾಕ್ ಪ್ರೈಸ್. ಓಕೆ, ಸೊ ಇದು ITM ಅಂತ ಅರ್ಥ ಆಯಿತು. ಓಕೆ, ನೆಕ್ಸ್ಟ್ ಪುಟ್ ಆಪ್ಷನ್ ಕೊಟ್ಟವ್ರೆ ಸ್ಟಾಕ್ ಪ್ರೈಸ್ ಇಸ್ ಗ್ರೇಟರ್ ದ್ಯಾನ್ ದ ಎಕ್ಸಸೈಸ್ ಪ್ರೈಸ್. ಸೊ S ಇದು ಈ ಬಂದಿರೋ ಆನ್ಸರ್ ಎಲ್ಲಿ ಮ್ಯಾಚ್ ಆಗ್ತಿದೆ ಅಂತ ನೋಡೋಣ. ಪುಟ್ ಆಪ್ಷನಲ್ಲಿ ನೋಡಬೇಕು. ಸೊ ಈ ಥರ ಬಂದಿದೆಯಲ್ಲ, ಸೊ ಇದು ಎಲ್ಲಿ ಮ್ಯಾಚ್ ಆಗ್ತಿದೆ? ITMಗೆ ಮ್ಯಾಚ್ ಆಗ್ತಿದೆ. ಸೊ ITM ಅಂತ ಬರ್ದಿದ್ದಾಯಿತು. ನೆಕ್ಸ್ಟ್, ಸೊ ಇದೇನು ಹೇಳ್ತಿದೆ? ಸ್ಟಾಕ್ ಪ್ರೈಸ್ ಇಸ್ ಗ್ರೇಟರ್ ದ್ಯಾನ್ ದ ಎಕ್ಸಸೈಸ್ ಪ್ರೈಸ್ ಅಂತ ಹೇಳ್ತಿದೆಯಲ್ಲ. ಸೊ ಇದು ಪುಟ್ ಆಪ್ಷನ್ನೇ ಈ ಥರ ಬಂದಿದೆ. ಸೊ ಇದು ಯಾವುದಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡೋಣ. ಅದು OTMಗೆ ಮ್ಯಾಚ್ ಆಗ್ತಿರೋದು. ಸೊ OTM ಅಂತ ಬರ್ದಾಯಿತು. ನೆಕ್ಸ್ಟ್, ಸ್ಟಾಕ್ ಪ್ರೈಸ್ ಇಸ್ ಈಕ್ವಲ್ ಟು ಎಕ್ಸಸೈಸ್ ಪ್ರೈಸ್ ಯಾವುದಲ್ಲಿ ಕೊಟ್ಟವ್ರೆ? ಕಾಲ್ ಆಪ್ಷನ್. ಸೊ ಕಾಲ್ ಆಪ್ಷನ್ನಲ್ಲಿ ನೋಡಿದಾಗ ಸ್ಟಾಕ್ ಪ್ರೈಸ್ ಇಸ್ ಈಕ್ವಲ್ ಟು ಎಕ್ಸಸೈಸ್ ಪ್ರೈಸ್. ಆನ್ಸರ್ ಈ ಥರ ಬಂದಿದೆ. ಯಾವುದಕ್ಕೆ ಮ್ಯಾಚ್ ಆಗ್ತಿದೆ? ATMಗೆ ಮ್ಯಾಚ್ ಆಗ್ತಿದೆ. ಸೊ ದ ಆನ್ಸರ್ ವಿಲ್ ಬಿ ATM. ಓಕೆ, ಇದು ತುಂಬಾ ಸಿಂಪಲ್. ದ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಇಸ್ ದ ರೂಲ್ಸ್. ಆ ರೂಲ್ಸ್ನ ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ಥರ ಮನಿನೆಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಂಪಲ್ಲಾಗಿ SE ಅಂತ ಹಾಕ್ಕೊಳ್ಳಿ. ಯಾವ ಸೈಡ್ ಜಾಸ್ತಿ ಇದೆಯೋ ಆ ಸೈಡು ಈ ಥರ ಸಿಂಬಲ್ಸ್ ಹಾಕ್ಕೊಂಡು ಬನ್ನಿ. ಮತ್ತು ರೂಲ್ಸ್ಗೆ ಯಾವ ಜೊತೆ ಮ್ಯಾಚ್ ಆಗ್ತಿದೆ ಅಂತ ನೋಡಿ OTM ಬರುತ್ತೆ. ಇನ್ಸ್ಟೆನ್ಸಿಕ್ ವ್ಯಾಲ್ಯೂ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಕಾಲ್ ಆಪ್ಷನ್ಗೂ ಪುಟ್ ಆಪ್ಷನ್ಗೂ ಫಾರ್ಮುಲಾ ಇದೆ, ಅದನ್ನು ಫಾಲೋ ಮಾಡಬೇಕು. ಟೈಮ್ ವ್ಯಾಲ್ಯೂ ಆಫ್ ಮನಿ ಫಾರ್ಮುಲಾ, ಆಪ್ಷನ್ ಪ್ರೈಸ್ ಮೈನಸ್ ಇನ್ಸ್ಟೆನ್ಸಿಕ್ ವ್ಯಾಲ್ಯೂ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಫಾರ್ ದ 5 marks. ಸೊ ದಿಸ್ ಇಸ್ ಆಲ್ ಅಬೌಟ್ OTM, ITM ಆ್ಯಂಡ್ ATM. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಫ್ ಇನ್ ಕೇಸ್ ಇನ್ನೊಂದು ವಿಡಿಯೋ ಇದೇ ಪ್ರಾಬ್ಲಮ್ ಮೇಲೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಆಫ್ಟರ್ ದಟ್ ಐ ವಿಲ್ post the video on the same topic. Okay, thank you all.